ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿ ಏಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ, ಅವರಿಗೆ ಚಪ್ಪಲಿ ಏಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮೇಲೆ ಮಾಡಿದೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಹೀಗೆ ಹೇಳಿದ್ದಾರೆ: ಬಿಜೆಪಿಯವರೇ ಮಾಡಿ ನಮ್ಮ ಮೇಲೆ ಆ ವಿಷಯವನ್ನು ಎತ್ತಾಕ್ತಿರಬಹುದು. ಆರೋಪ ಮಾಡೋದಕ್ಕೆ ಬಿಜೆಪಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಕಾಂಗ್ರೆಸ್ ಏನೋ ಪ್ರತಿಭಟನೆ ಮಾಡ್ತಾ ಇತ್ತು ರಾಜ್ಯಪಾಲರ ವಿರುದ್ಧ. ಆ ಸಂದರ್ಭದಲ್ಲಿ ಯಾರೋ ಬಿಜೆಪಿಯ ಕೆಲವರು ಬಂದು ಈ ರೀತಿ ಕೃತ್ಯ ಎಸಗಿರಬಹುದು ಅಂತ ಹೇಳಿ ಚಾಮರಾಜನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ಈಗ ಅವಾಚ್ಯ ಶಬ್ದ ಯಾರೂ ಮಾತಾಡಿಲ್ಲ. ರಾಜ್ಯಪಾಲರು ಅವರ ಘನತೆಗೆ ತಕ್ಕನಾಗಿ ನಡ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ BJP ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಅಷ್ಟು ಬಿಟ್ಟರೆ ಬೇರೆ ಆ ಥರದ್ದು ಅವಾಚ್ಯ ಶಬ್ದ ಯಾರೂ ಬಳಸಿಲ್ಲ. ಅದೆಲ್ಲ ಸುಳ್ಳು, ತಪ್ಪು. ಅದೆಲ್ಲ ತಪ್ಪು. ಅದೆಲ್ಲ ಇಲ್ಲ ಈಗ ಆ ಥರ ಅವಾಚ್ಯ ಶಬ್ದಗಳು ಯಾರೂ ಬಳಸಿಲ್ಲ. ಅದೆಲ್ಲ ತಪ್ಪು. ಆ ಥರ ಯಾರನ್ನ ಮಾಡಿದ್ರೆ ತಪ್ಪು. ಈಗ ಭೂತ ದಹನ ಮಾಡೋದು ಅದೆಲ್ಲ ಕೂಡ ಸಹಜ ಅಲ್ವಾ? ಬರೀ ರಾಜ್ಯಪಾಲರೇ ಅಲ್ಲ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೂ ಮಾಡ್ತಾರೆ, ಮಂತ್ರಿಗಳ ಮೇಲೂ ಮಾಡ್ತಾರೆ, ಪ್ರಧಾನಮಂತ್ರಿಗಳ ಮೇಲೂ ಕೂಡ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.